ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ 6:30-7 ಗಂಟೆ ಆಗಿದೆ. ಸೊ ಇವಾಗ ಮನೆಯಲ್ಲಿ ಪೂಜೆ ಕೂಡ ಆಯಿತು. ಇವಾಗ ನಾನು ಮಹೇಶ್ವರಮ್ಮನ ಜಾತ್ರೆಗೆ ಹೋಗಿದ್ದೆ ಸಂಜೆ, ಹಾಗೆ ಒಂದು 4:30-5 ಗಂಟೆ ಅಂತ ಅನ್ಕೊಳ್ತೀನಿ. ಆವಾಗ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಇಲ್ಲಿ ದಾಸರಳ್ಳಿನಲ್ಲಿ ಆ ಒಂದು ಜಾತ್ರೆ ನಡೆಯುತ್ತೆ. ನಾನು ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ ಏನಂತಂದರೆ ಸೆರಾಮಿಕ್ ಜಾರ್ಸ್ ಎಲ್ಲ ತೊಗೊಂಡ್ಬರ್ಬೇಕು ಅಂತ ಅಂದ್ಬಿಟ್ಟು ಫೈನಲಿ ಸೆರಾಮಿಕ್ ಜಾರ್ಸ್ನ ತೊಗೊಂಡು ಬಂದಿದ್ದೀನಿ. ಸೊ ಯಾವ ರೀತಿ ಇದೆ ಅದೆಲ್ಲ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಎಷ್ಟು ಪೇ ಮಾಡಿದೆ ಅಂತಲೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟಿಗೆ ಬಂದ್ಬಿಟ್ಟು ನನಗೆ ಕಾಫಿ ಮಗ್ ಬೇಕಾಗಿತ್ತು. ಸೆಟ್ ಆಫ್ 6ಗೆ ಬಂದು 100 ರೂಪೀಸ್ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಫಸ್ಟಿಗೆ ಈ ಒಂದು ಕಲರಲ್ಲಿ ತೊಗೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು ಆ ಒಂದು ಕಲರ್, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ದೆನ್ ಅದಾದಮೇಲೆ ನೆಕ್ಸ್ಟ್ ಬಂದರೆ ಈ ಒಂದು ಕಲರ್ ಥೀಮಲ್ಲಿ ತೊಗೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಏನಂತಂದರೆ ಸೆರಾಮಿಕ್ ಜಾರ್ಸ್ ಯೂಶ್ವಲ್ ಆಗಿ ನಾವು ಯೂಸ್ ಮಾಡುವಾಗ ಅಥವಾ ವಾಶ್ ಮಾಡೋವಾಗ ಬಿದ್ದು ಹಾಳಾಗ್ಬಿಡುತ್ತೆ. ಸೊ ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ನಾನು ಇನ್ನೂ ಒಂದು ಸೆಟ್ ತೊಗೊಂಡು ಬಂದಿದ್ದೀನಿ. ಸೊ ಇದೊಂದು ಕಲರ್ ಥೀಮಲ್ಲಿ ಇದೊಂಥರ ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಈ ರೀತಿಯಾಗಿ ಇದೆ. ದೆನ್ ಇದಾದಮೇಲೆ ನೆಕ್ಸ್ಟು ನನಗೆ ಈ ಒಂದು ಪಿಂಕ್ ಥೀಮಲ್ಲಿ ಯಾಕೋ ಗೊತ್ತಿಲ್ಲ, ತುಂಬ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು ನೋಡಿದ ತಕ್ಷಣ. ಹಾಗಾಗಿ ಸರಿ ಅಂತ ಇದೊಂದು ಕಲರ್ನ ತೊಗೊಂಡೆ. ಸೊ ಈ ರೀತಿಯಾಗಿ ಇದೆ. ಆಲ್ಮೋಸ್ಟ್ 3 ಸೆಟ್ನ ತೊಗೊಂಡು ಬಂದಿದ್ದೀನಿ. ಸೊ ಅದಾದಮೇಲೆ ಮೇಯ್ನಾಗಿ ನಂಗೆ ಬೇಕಾಗಿದ್ದು ಉಪ್ಪಿನ ಜಾಡಿ. ಎಷ್ಟು ದಿನದಿಂದ ಅಂದ್ಕೊಳ್ತಿದ್ದೆ ಗೊತ್ತಾ, ನಾನು ಯಾವಾಗಲೂ ಉಷಾಕನ ಹತ್ರ ಹೇಳ್ತಿದ್ದೆ ಚಿಕ್ಕಪೇಟೆಗೆ ಹೋಗಿ ತೊಗೊಂಬರೋಣ ಬನ್ನಿ ಅಂತ ಅಂದ್ಬಿಟ್ಟು. ಯಾಕೋ ಕಾಲನ್ನೇ ಕೂಡ್ತಾ ಇರಲಿಲ್ಲ ಚಿಕ್ಕಪೇಟೆಗೆ ಹೋಗೋದಕ್ಕೆ. ಸೊ ಫೈನಲಿ ನಾನು ಇದನ್ನು ತೊಗೊಳಕ್ಕೆ ಅಂತಲೇ ಬಾ ಅಂದ್ಬಿಟ್ಟು ನನ್ನ ತಮ್ಮನ ಕರ್ಕೊಂಡು ಹೋಗಿದ್ದಿದ್ದು. ಬಟ್ ಫೈನಲಿ ನನಗೆ ಸಿಕ್ತು. ನಂಗೆ ತುಂಬಾ ಇಷ್ಟ ಆಯಿತು. ಸೊ ಈ ರೀತಿಯಾಗಿದೆ, ಬ್ರೌನ್ ಕಲರಲ್ಲಿ ತೊಗೊಂಡಿದ್ದೀನಿ ನಾನು. ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲನೂ ಕೂಡ ಇತ್ತು. ಬಟ್ ನನಗೆ ಈ ಒಂದು ಜಾರ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಸರಿ ಅಂತ ಇದನ್ನೇ ತೊಗೊಂಡೆ. ಸೊ ಇದಕ್ಕೆ ಬಂದ್ಬಿಟ್ಟು ನೋಡ್ಬೋದು ಡಿಸೈನ್ ಕೂಡ ಯಾವ ರೀತಿ ಇದೆ ಅಂತ. ಸೊ ಈ ರೀತಿಯಾಗಿ ಇದೆ, ಸಕ್ಕತ್ತಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಒಂಥರ ಡಾರ್ಕ್ ಬ್ರೌನ್ ಕಲರ್. ವಿಡಿಯೋಗಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಆಮೇಲೆ ಆಲ್ಮೋಸ್ಟ್ 1 kg ಅಷ್ಟು ನಾವು ಉಪ್ಪನ್ನು ಸ್ಟೋರ್ ಮಾಡ್ಕೊಳ್ಬೋದು. ಸೊ ನಂಗೆ ಸಾಕು 1 kg ಅಷ್ಟು ಉಪ್ಪನ್ನು ಸ್ಟೋರ್ ಮಾಡ್ಕೊಳ್ಳೋ ಥರ ಇದ್ದರೆ. ಸೊ ಇದಕ್ಕೆ ನಾನು 150 ರೂಪೀಸ್ ಪೇ ಮಾಡಿದೆ ಒಂದಕ್ಕೆ. ಸೊ ಅದೇ ಥರ ನಾನು 2 ತೊಗೊಂಡಿದ್ದೀನಿ. ಸೊ ಒಂದು ಕಲ್ಲು ಪಾಕಕ್ಕಾಗತ್ತೆ, ಇನ್ನೊಂದು ಪುಡಿ ಉಪ್ಪು ಹಾಕೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು 2 ತೊಗೊಂಡಿದ್ದೀನಿ. ಸೊ 2 ಕೂಡ ಈ ರೀತಿಯಾಗಿದೆ ಡಿಸೈನ್ಸು. ನನಗೇನು ಗೊತ್ತಾ, ತೊಗೊಂಡ್ರೆ ಒಂದೇ ಥರ ತೊಗೋಬೇಕು. ಅದೊಂದು ದೊಡ್ಡದೋಗಿ ಇದೊಂದು ಅನ್ನೋ ಥರ ಇದ್ದರೆ ಚೆನ್ನಾಗಿರಲ್ಲ ಅಂತ ಅಷ್ಟೇ. ಸರಿ, ಎಲ್ಲನೂ ಕೂಡ ವಾಶ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲನೂ ತೊಗೊಳ್ತಾ ಇದ್ದೀನಿ. ಹಾಗೆಯೇ ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಕಡಿಮೆ ಪ್ರೈಸಲ್ಲೇ ನನಗೆ ಸಿಕ್ತು ಅಂತ ಅನ್ನಿಸ್ತು. ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಎಲ್ಲನೂ ಕೂಡ ಇತ್ತು, ಕಲರ್ ಥೀಮಲ್ಲೆಲ್ಲನೂ ಇತ್ತು. ಬಟ್ ನನಗೇನಂತಂದರೆ ನಮ್ಮ ಮನೆಯಲ್ಲಿ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ವೈಟ್ ಟೈಲ್ಸ್ ಇರೋದ್ರಿಂದ ನನಗೆ ಇದು ವಿಸಿಬಲ್ ಆಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ವೈಟ್ ಕಲರ್ ಇರೋಂತಹದ್ದೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಜಸ್ಟ್ ಇದೇನು ಬ್ರೌನ್ ಕಲರಲ್ಲಿ ಇದೆ ಜಾರ್, ಅದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡೆ. ಸೊ ಈ ರೀತಿಯಾಗಿ ನಾನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ತುಂಬ ಕಡಿಮೆ ಪ್ರೈಸಲ್ಲೇ ನನಗೆ ಕಾಫಿ ಮಗ್ ಆಗಿರ್ಬೋದು, ಅದಾದಮೇಲೆ ಸೆರಾಮಿಕ್ ಜಾರ್ಸ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದೆ. ಸೊ ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ನನ್ನ ಗಂಡಂಗೆ ತುಂಬಾ ಸ್ಪೆಷಲ್ ಆದಂತಹ ದಿನ ಅಂತ ಹೇಳ್ಬೋದು. ಇವತ್ತು ನಮ್ಮದು ರಿಸೆಪ್ಷನ್ ಡೇ, ನಾಳೆ ಮುಹೂರ್ತ. ಎಷ್ಟು ಬೇಗ 8 ವರ್ಷ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಎಷ್ಟು ಬೇಗ 8 ವರ್ಷ ಆಗೋಯ್ತಾ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆಯೇ ಸೆಲೆಬ್ರೇಷನ್ ಆ ಥರದ್ದೆಲ್ಲ ನಾನೇನು ಇನ್ನೂ ಪ್ಲ್ಯಾನೇ ಮಾಡಿಲ್ಲ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಯಾಕೋ ಟಯರ್ಡ್ ಫೀಲ್ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಮನೇಲಿ ಓಡಾಡಿಕೊಂಡೆ ಟೈಮ್ ಪಾಸ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಒಂದು ಸ್ವಲ್ಪ ವಿಡಿಯೋ ಕೆಲಸ ಕೂಡ ಇತ್ತು. ಸೊ ಅದನ್ನೇ ಮಾಡಿಕೊಂಡು ಈಗ ಸಂಜೆನೇ ಆಗೋಯಿತು. 7 ಗಂಟೆ ಆಗಿದೆ ಟೈಮ್. ನೋಡ್ಬೋದು ಇನ್ನೂ ಎಷ್ಟು ಬೆಳಕಿದೆ ಅಂತ ಅಂದ್ಬಿಟ್ಟು ನಾನು ಕೂಡ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಬಂದೆ. ಒಂದು ಸ್ವಲ್ಪ ಗಿಡಗಳೆಲ್ಲ ಯಾಕೋ ಬಾಡ್ದಂಗೆ ಆಗೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಚೆನ್ನಾಗಿ ಕೇರ್ ಮಾಡಬೇಕು ಇನ್ಮೇಲಿಂದ. ನನಗೆ ಅವಾಗೇನು ಗೊತ್ತಾ, ಸುಸ್ತಾಗ್ತಿತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಏನೂ ಮೇಲ್ಗಡೆ ಬರ್ತಾನೆ ಇರಲಿಲ್ಲ. ಹಾಗಾಗಿ ಗಿಡಗಳಿಗೆ ಚೆನ್ನಾಗಿ ಕೇರ್ ಮಾಡೋದಕ್ಕಾಗಲಿಲ್ಲ. ಇನ್ಮೇಲಾದರೂ ಚೆನ್ನಾಗಿ ನೋಡಿಕೊಂಡು ಮೇಂಟೈನ್ ಮಾಡಬೇಕು. ಸೊ ಬನ್ನಿ ಫ್ರೆಂಡ್ಸ್, ಹಾಗೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಸಂಜೆ ಹೊತ್ತು ಯೂಶ್ವಲ್ ಆಗಿ ನಾನು ಬಂದರೆ ಅಲ್ಲಿ ಒಂದು ಮ್ಯಾಟ್ ಹಾಕ್ಕೊಂಡು ಕುತ್ಕೊಂಡಿರ್ತೀನಿ. ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ. ಆ್ಯನಿವರ್ಸರಿಗೆ ಹೊಸ ಬಟ್ಟೆನೇ ತೊಗೊಂಡಿಲ್ಲ. ಯೂಶ್ವಲಾಗಿ ಯಾವಾಗ್ಲೂ ಹೊಸ ಬಟ್ಟೆ ಬೇಗನೆ ತೊಗೊಂಡ್ಬಿಡ್ತಾಯಿದ್ದೆ. ಬಟ್ ಈ ವರ್ಷ ಇನ್ನೂ ಏನೂ ಶಾಪಿಂಗೇ ಮಾಡಿಲ್ಲ.
ನಾನು ಮೇಲ್ಗಡೆ ಎಲ್ಲೇ ಬರಲಿ ಒಂದು ಬಾಟಲ್ ನೀರು ಹಿಡ್ಕೊಂಡು ಬರ್ತೀನಿ. ಏನೋ ಒಂಥರ ಮತ್ತೆ ಕೆಳಗಡೆ ಇಳಿದು ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಫಸ್ಟಿಗೆ ಡೋರ್ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ ಕೆಳಗಡೆ. ಯಾವಾಗಲೂ ಕೂಡ ಈ ಒಂದು ಪ್ಲೇಸಲ್ಲಿ ಲೈಟ್ ಆನ್ ಮಾಡ್ತೀವಿ, ಯಾಕೆಂತಂದರೆ ಈ ಒಂದು ಸ್ಪೇಸ್ನ ಹಾಗೆ ಕತ್ತಲೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನು ಅಪ್ಪು ಇನ್ನೂ ಎದ್ದೇ ಇಲ್ಲ, ಸ್ಕೂಲಿಂದ ಬಂದು ಮಲ್ಕೊಂಡಿರೋನು ಮಲ್ಕೊಂಡೇ ಇದ್ದಾನೆ. ಅಪ್ಪು ಪಪ್ಪನಿಗೆ ಹೋಗಿ ಗಿಫ್ಟ್ ತೊಗೊಂಬರೋಣ, ಬರ್ತೀಯಾ? ಹಾಂ, ಪಪ್ಪ ಮಮ್ಮಿದು ನಾಳೆ ಆ್ಯನಿವರ್ಸರಿ ಅಲ್ವಮ್ಮ? ಹಾಂ, ಪಪ್ಪ ಮಮ್ಮಿಗೆ ಗಿಫ್ಟ್ ಕೊಡ್ಸಲ್ವಾ ನೀನು? ಹಾಂ, ಕೊಡಿಸ್ತೀಯಾ? ಸೊ ಫ್ರೆಂಡ್ಸ್, ಹೋಗಿಬಿಟ್ಟು ಈ ಒಂದು ಡ್ರೆಸ್ನ ತೊಗೊಂಡು ಬಂದೆ. ಫಸ್ಟ್ ಬಂದು ಈ ಒಂದು ಡ್ರೆಸ್ ನನಗೆ ಇದು ಇಷ್ಟ ಆಯಿತು. ಸೊ ಹಾಗಾಗಿ ಈ ಒಂದು ಡ್ರೆಸ್ನ ತೊಗೊಂಡು ಬಂದೆ. ಚೆನ್ನಾಗಿದೆ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಆಮೇಲೆ ಲಿಂಕ್ ಕೇಳಬೇಡಿ, ಯಾಕಂದರೆ ಆಲ್ಮೋಸ್ಟ್ ನಾನು ತೊಗೊಂಡಿರೋ ಎಲ್ಲ ಡ್ರೆಸ್ಗಳದ್ದು ಲಿಂಕ್ನ ನಾನು ಶೇರ್ ಮಾಡ್ತೀನಿ. ಆನ್ಲೈನಲ್ಲಿ ತೊಗೊಂಡಿದ್ರೆ ಇದು ನಾನು ಆಫ್ಲೈನಲ್ಲಿ ತೊಗೊಂಡಿರೋದು, ಹಾಗಾಗಿ ಲಿಂಕ್ನ ಶೇರ್ ಮಾಡೋಕ್ಕಾಗಲ್ಲ ಅಷ್ಟೇ. ಚೆನ್ನಾಗಿದೆ, ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನನ್ನ ಹತ್ರ ಈ ಒಂದು ಕಲರ್ ಕೂಡ ಇರಲಿಲ್ಲ. ಕೆಳಗಡೆ ಕೂಡ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ. ಹಾಗೆಯೇ ನೆಕ್ಸ್ಟು ನಾನು ಬೆಳಗ್ಗೆನೇ ಅಂದ್ಕೊಂಡಿದ್ದೆ ಏನಂದರೆ ಮೆರೂನ್ ಕಲರ್ ಡ್ರೆಸ್ನ ತೊಗೊಳ್ಬೇಕು ಇಫ್ ಇನ್ ಕೇಸ್ ಹೋದರೆ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಮೆರೂನ್ ಕಲರ್ ಡ್ರೆಸ್ಸೇ ಸಿಕ್ತು. ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ನನ್ನ ಹತ್ರ ಕೂಡ ಈ ಒಂದು ಕಲರ್ ಇರಲಿಲ್ಲ, ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಈ ಒಂದು ಕಲರ್ನ ಬೈ ಮಾಡಿದೆ. ಸೊ ಇದಕ್ಕೆ ಅವರು ಎಷ್ಟು 950 ಹೇಳಿದ್ರು. ನಾನು ಬಾರ್ಗೇನ್ ಮಾಡಿ ಕೊನೆಗೆ ಕಡಿಮೆ ಮಾಡಿಸ್ಕೊಂಡೆ. ಸೊ ಈ ರೀತಿ ಕಾಣುತ್ತೆ. ನನ್ನ ಹತ್ರ ಮೆರೂನ್ ಕಲರ್ ಆ್ಯಕ್ಚುಲಾಗಿ ಇರಲಿಲ್ಲ, ಸೊ ಮೆರೂನ್ ಕಲರ್ನ ತೊಗೊಂಡೆ. ಇದು ಬಂದುಬಿಟ್ಟು ಕುರ್ತಾ ಸೆಟ್ಟು, ದುಪ್ಪಟ್ಟ ಕೂಡ ಬರುತ್ತೆ. ಇದು ಪ್ಯಾಂಟಲ್ಲಿ ಕೂಡ ನೋಡ್ಬೋದು ಕೆಳಗಡೆ ಈ ರೀತಿಯಾಗಿ ವರ್ಕ್ ಬರುತ್ತೆ. ಹಾಗೆಯೇ ದುಪ್ಪಟ್ಟ ಕೂಡ ಅಷ್ಟೇ ಫುಲ್ ಗ್ರ್ಯಾಂಡಾಗೇ ಇದೆ. ನಾನು ಫೈನಲಿ ಇದಕ್ಕೆ ಪೇ ಮಾಡಿದ್ದು ಬಂದು 850 ರುಪೀಸ್, ಅವ್ರು 950 ಹೇಳಿದ್ರು. ಹಾಗೆಯೇ ಇದಕ್ಕೆ ಬಂದು 650 ರುಪೀಸ್. ಚೆನ್ನಾಗಿದೆ ಅಲ್ವಾ? ನನಗೆ ಇಷ್ಟ ಆಯಿತು ಎರಡೂ ಕೂಡ. ನಮ್ಮ ಆ್ಯನಿವರ್ಸರಿಗೆ ನಾನು ಹೋಗ್ಬಿಟ್ಟು 2 ಡ್ರೆಸ್ನ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಾಗಿ ಜೀವನ್ ನಾಳೆ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಒಂದು ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ. ಬೆಳಗ್ಗೆ ಪೂಜೆ ಮಾಡೋವಾಗ ಇದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಯೂಶ್ವಲಾಗಿ ಯಾವಾಗಲೂ ನಾನು ಫಸ್ಟೇ ಶಾಪಿಂಗ್ ಮಾಡಿಬಿಡ್ತಿದ್ದೆ, ಬಟ್ ಈ ಸಲಿನೇ ಏನೋ ಶಾಪಿಂಗ್ ಮಾಡಿದಂತೆ ಇದ್ದಿದ್ದು. ಸೊ ಫೈನಲಿ ಇಲ್ಲೇ ಹೋಗಿ ತೊಗೊಂಬಂದಲ್ಲ, ಚೆನ್ನಾಗಿರೋ ಡ್ರೆಸ್ಸನ್ನೇ ಸಿಕ್ತು. ನಂಗೆ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಡೇ ನಮ್ಮ ಆ್ಯನಿವರ್ಸರಿ ದಿನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆ್ಯನಿವರ್ಸರಿ ಇರಲಿ ಏನೇ ಇರಲಿ, ಹೆಣ್ಮಕ್ಳಿಗಂತೂ ಮನೆ ಕೆಲಸ ತಪ್ಪಿದ್ದಲ್ಲ ಅಂತಲೇ ಹೇಳ್ಬೋದು. ಇವತ್ತು ಜೀವನ್ ಆಫೀಸಿಗೆ ರಜೆ ಹಾಕಿದ್ರಿಂದ ಅವರು ಕೂಡ ನನಗೆ ಮನೆಯಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಬೇಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ಇನ್ನು ಆರಾಮಾಗಿ ನಾವು ಕೂಡ ನಮ್ಮ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಷ್ಟೇ. ನಾನು ಇನ್ನು ಅಪ್ಪು ಬೆಳಗ್ಗೆ ಸ್ಕೂಲ್ಗೆ ಹೋದ, ಅವನಿಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಕಳಿಸ್ಕೊಂಡು ಕೊಟ್ಟೆ. ಜೀವನ್ನೇ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದರು. ಇನ್ನು ತಿಂಡಿಗೆ ಬಂದುಬಿಟ್ಟು ಬೆಳಗ್ಗೆ ಇಡ್ಲಿನ ಮಾಡಿದ್ದೆ. ಸೊ ಇಡ್ಲಿ ಎಲ್ಲ ತಿಂದು ಅದಾದಮೇಲೆ ಒಂದೇನು ಅಷ್ಟು ಪಾತ್ರೆ ಇತ್ತು, ಅದನ್ನೆಲ್ಲ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಜೀವನ್ ಸ್ಟೆಪ್ಸ್ ಹತ್ರ ಎಲ್ಲನೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಸೊ ಇವಾಗ ನನ್ನ ಕೈಲೂ ಕೂಡ ಜಾಸ್ತಿ ಹೊರಗಡೆ ಪಾರ್ಕಿಂಗ್ ತನಕನೂ ವಾಶ್ ಮಾಡಿಕೊಂಡು ಹೋಗೋದಕ್ಕಾಗಲ್ಲ. ಯಾವಾಗಾಗುತ್ತೆ ಆವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಬಿಟ್ಬಿಡ್ತೀನಿ. ಸದ್ಯಕ್ಕೆ ಮನೆ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋದೇ ಸ್ವಲ್ಪ ನನಗೆ ಕಷ್ಟ ಆ ಥರ ಆಗಿದೆ. ಸೊ ಹಾಗಾಗಿ ಹೊರಗಡೆ ಅಷ್ಟಾಗಿ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ತಿಲ್ಲ. ನೋಡೋಣ, ಯಾರಾದರೂ ಕೆಲಸದವ್ರು ಸಿಕ್ಕಿದ್ರೆ ಅಟ್ಲೀಸ್ಟ್ ವಾರಕ್ಕೆ 2 ಸರಿ ಬಂದುಬಿಟ್ಟು ಸ್ಟೆಪ್ಸ್ ಎಲ್ಲ ನೀಟಾಗಿ ಕಸ ಗುಡಿಸಿ ಒರೆಸ್ಕೊಟ್ಬಿಟ್ಟು ಹೋದರೆ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಸದ್ಯಕ್ಕೆ ಇವಾಗ ಜೀವನೇ ನನಗೆಲ್ಲ ಹೆಲ್ಪ್ ಮಾಡಿ ಕೊಟ್ಟರು. ಏನೋ ಕಸ ಎಲ್ಲ ಗುಡಿಸ್ಕೊಂಡು ಬಂದಿದ್ರು ಜೀವನ್, ನಾನು ಇವಾಗ ಮನೆ ಒರೆಸ್ಕೊಳ್ತಾ ಇದ್ದೀನಿ. ಸೊ ನನಗೆ ನಿಜ ಹೇಳಬೇಕು ಅಂತಂದರೆ ಅಗಾರೋ ರೆಜೆನ್ಸಿ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ಇರೋದ್ರಿಂದ ತುಂಬ ಹೆಲ್ಪ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟ್. ಆರಾಮಾಗಿ ಮನೆಯೆಲ್ಲ ಒರೆಸ್ಕೊಂಡು ಬಂದ್ಬಿಡ್ಬೋದು. ಹಾಗೆಯೇ ನಾನು ಕೂಡ ನನ್ನ ಫ್ರೆಂಡ್ ಹತ್ರ ಮಾತಾಡಿಕೊಂಡು ಮನೆ ಕೆಲಸ ಎಲ್ಲ ಕೂಡ ಮಾಡಿಕೊಂಡೆ.
ಮನೆ ಒಳಗಡೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಜೀವನ್ ಕಸ ಗುಡಿಸಿ ಹೊರಗಡೆ ಸ್ಟೆಪ್ಸ್ ಎಲ್ಲನೂ ಕೂಡ ಒರೆಸಿದ್ರು. ಇನ್ನು ನಾನಿವಾಗ ಹೊಸಲು ಎಲ್ಲ ಒರೆಸ್ಕೊಂಡು ರಂಗೋಲಿ ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಯೂಶ್ವಲಾಗಿ ಪ್ರತಿದಿನವೂ ರಂಗೋಲಿ ಬಿಡಬೇಕು ಅಂತ ಇಷ್ಟ. ಬಟ್ ಯಾವಾಗಲೂ ಕೂಡ ಹೇಗಾಗುತ್ತೆ ಅಂತಂದರೆ ನನಗೆ ತುಂಬ ಜಾಸ್ತಿ ದೊಡ್ಡ ರಂಗೋಲಿ ಎಲ್ಲ ಬಿಡೋದಕ್ಕೆ ಬರೋಲ್ಲ. ಸಣ್ಣ ಪುಟ್ಟ ರಂಗೋಲಿ ಎಲ್ಲ ಬಿಡ್ತಿರ್ತೀನಿ. ಜೊತೆಗೆ ಕೆಲವೊಂದಷ್ಟು ಡಿಸೈನ್ಗಳು ನನಗೆ ಯಾರು ತಲೆಯಲ್ಲಿ ಓಡುತ್ತೋ ನಾನು ಅದನ್ನೇ ಬಿಟ್ಬಿಟ್ಟು ಬರೋದು. ಇವತ್ತು ಕೂಡ ಅಷ್ಟೇ ಹಾಗೆ ಆಯಿತು. ಒಂದಷ್ಟು ರಂಗೋಲಿ ಎಲ್ಲ ಹಿಂಗೆ ಬಿಡೋಣ ಹಂಗೆ ಬಿಡೋಣ ಅಂತ ಅಂದ್ಕೊಂಡು ಹೋದೆ. ಬಟ್ ಆಮೇಲೆ ಫೈನಲ್ ಆಗಿ ಈ ರೀತಿಯಾಗಿ ಒಂದು ಸಿಂಪಲ್ ಫ್ಲವರ್ ರಂಗೋಲಿನ ಬಿಟ್ಬಿಟ್ಟು ಬಂದೆ. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ನನಗೆ ಒಂದಷ್ಟು ಚುಕ್ಕಿ ರಂಗೋಲಿ ಎಲ್ಲನೂ ಕೂಡ ಬಿಡಿಸಿ ನಿಮ್ಮ ಮನೆ ಬಾಗಿಲಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಕೂಡ ಕಮೆಂಟ್ ಮಾಡಿದರು. ನನಗೆ ನಿಜ ಹೇಳಬೇಕಂತಂದರೆ ಚುಕ್ಕಿ ರಂಗೋಲಿ ಅಷ್ಟಾಗಿ ಬರೋದಿಲ್ಲ. ಕೆಲವೊಂದಷ್ಟು ಬರುತ್ತೆ, ಅವೆಲ್ಲ ದೊಡ್ಡ ದೊಡ್ಡ ರಂಗೋಲಿ. ಅವೆಲ್ಲ ನಾನೇನಂತಂದರೆ ನಮ್ಮನೆ ಬಾಗಿಲಿಗೆ ಅಂದರೆ ಮೇಯ್ನ್ ಗೇಟ್ ಏನಿದೆ ಅಲ್ಲಿ ಬಿಡಬೇಕು ಅಂತಂದರೆ ಓಕೆ ಚೆನ್ನಾಗಿ ಕಾಣುತ್ತೆ ಹಬ್ಬಗಳಲ್ಲಿ. ಬಟ್ ನಾನು ಯಾವತ್ತೂ ಕೂಡ ಅಲ್ಲಿ ಇನ್ನೂ ರೋಡಲ್ಲೆಲ್ಲ ಅಷ್ಟು ದೊಡ್ಡ ರಂಗೋಲಿ ಎಲ್ಲ ಬಿಡೋ ಥರ ಆಗಿಲ್ಲ. ನೋಡೋಣ ಫ್ಯೂಚರಲ್ಲಿ ಯಾವುದಾದ್ರೂ ಹಬ್ಬದ ಟೈಮಲ್ಲಿ ನಾನು ನಮ್ಮನೆ ಬಾಗಿಲಲ್ಲಿ ಆ ಥರ ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈಗ ನಮ್ಮನೆ ಎಂಟ್ರೆನ್ಸಲ್ಲಿ ಏನಿದೆ ಈ ರೀತಿ ರಂಗೋಲಿ ಬಿಟ್ಟು ತುಳಸಿ ಪಾಟನ್ನ ಕೂಡ ಒರೆಸ್ಕೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿನ ಬಿಡ್ತಾಯಿದ್ದೀನಿ. ಸೊ ಪ್ರತಿದಿನವೂ ಕೂಡ ಮನೆ ಬಾಗಿಲಲ್ಲಿ ರಂಗೋಲಿ ಇತ್ತು ಅಂತಂದರೆ ಏನೋ ಒಂಥರ ಅದು ಮನೆ ಒಳಗಡೆ ಬರೋದಕ್ಕೂ ಕೂಡ ಒಂಥರ ಪಾಸಿಟಿವ್ ಫೀಲ್ ಅಂತ ಅನಿಸುತ್ತೆ. ಹಾಗೆಯೇ ಯಾರಾದರೂ ಮನೆಗೆ ಬರೋರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಕೂಡ ನನ್ನ ಮನೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಇವಾಗ ರೆಡಿ ಆಗ್ತಾಯಿದ್ದೀನಿ. ನನಗೆ ಒಂದು ಸ್ವಲ್ಪ ಹೇರ್ ವೇವಿ ಇರೋದ್ರಿಂದ ಒಂದು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಹಗಾರೋ ಸ್ಟ್ರೈಟ್ನಿಂಗ್ ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ನನಗೆ ನನ್ನ ಫ್ರೆಂಡ್ ಸುಪ್ರಿಯಾ ಸಜೆಸ್ಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ ನೋಡಿ ಬೈ ಮಾಡೋಂಗಿದ್ರೆ ಬೈ ಮಾಡಿ ಅಂತ. ಸೊ ನಾನು ಆವಾಗ ತೊಗೊಂಡಿದ್ದು ನಿಜ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾರ ಹೆಲ್ಪ್ ಕೂಡ ಇಲ್ಲದಂತೆ ನಾವು ಆರಾಮಾಗಿ ನಮ್ಮ ಹೇರ್ ಸ್ಟ್ರೈಟ್ನ್ ಮಾಡ್ಕೊಳ್ಬೋದು. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಬೈ ಮಾಡಿದ್ದು ಅಮೆಝಾನಲ್ಲಿ. ನಾನು ಆವಾಗ ತೊಗೊಂಡಾಗ 2600 ಏನೋ ಇತ್ತು ಅಂತ ಅಂದ್ಕೊಳ್ತೀನಿ. ನನಗೂ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ. ಬಟ್ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದಕ್ಕೂ ನಾವು ಆರಾಮಾಗಿ ನಮ್ಮ ಹೇರ್ಸ್ನ ಸ್ಟ್ರೈಟ್ ಮಾಡ್ಕೊಳ್ಬೋದು. ಇನ್ನು ಜೀವನ್ ಕೂಡ ಸ್ನಾನ ಮಾಡಿರಲಿಲ್ಲ. ಅವರು ನಾನು ಸಂಜೆ ಪೂಜೆ ಮಾಡ್ತೀನಿ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೊ ನೀನು ಹೋಗಿ ಪೂಜೆ ಮಾಡು ಅಂತ. ಹಾಗಾಗಿ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ನನಗೆ 12 ಗಂಟೆ ಒಳಗೆ ಯೂಶ್ವಲಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಪೂಜೆ ಮುಗಿಸ್ಬಿಟ್ಟಿರ್ತೀನಿ. ಸೊ ಅದೇ ಪ್ರಕಾರದಲ್ಲಿ ನನ್ನ ರೂಟೀನ್ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಅದಾದಮೇಲೆ ನಾನು ದೇವ್ರ ಪೂಜೆ ಮಾಡಿಬಿಟ್ರೆ ನನಗೊಂಥರ ಸಮಾಧಾನ. ಸೊ ಹೂವು ಕೂಡ ಖಾಲಿಯಾಗಿತ್ತು, ಸೆಪ್ಟೋನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಹೂವನ್ನು ಕೂಡ ಬಂತು. ಸೊ ದೇವರಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ನಾನು ಹೊಸಲಿಗೆ ಏನು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ ಬೆಳಗ್ಗೆನೆ. ಇವಾಗ ಜಸ್ಟ್ ಹೂವನ್ನ ಇಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನನಗೆ ಬಾಗಿಲಲ್ಲಿ ರಂಗೋಲಿ ಇರಬೇಕು. ಆಮೇಲೆ ಅದೇ ಥರನೇ ಹೊಸಲಿಗೆಲ್ಲನೂ ಕೂಡ ಹೂವು ಇಟ್ಟು ಅಲಂಕಾರ ಮಾಡಿಕೊಂಡ್ರೆ ಅದು ಬಾಗಿಲು ನೋಡೋದಕ್ಕೆ ಒಂಥರ ಚೆಂದ ಕಾಣಿಸ್ತಾ ಇರುತ್ತೆ. ಸೊ ಈಗ ಪೂಜೆ ಮಾಡೋ ಸಮಯ. ಮನಸಾರೆ ಎಲ್ಲನೂ ಒಳ್ಳೆಯದಾಗಲಿ, ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಬೇಡ್ಕೊಂಡು ದೇವ್ರ ದೀಪನ ಹಚ್ಚಿ ಪೂಜೆನ ಕೂಡ ಮಾಡಿದೆ. ಜೀವನ್ ಪಿಜ್ಜಾ ಆರ್ಡರ್ ಮಾಡಿದ್ರು. ನಾನು ಮೇಲ್ಗಡೆ ಕುತ್ಕೊಂಡು ಎಡಿಟ್ ಮಾಡ್ತಾಯಿದ್ರೆ ಮೇಲ್ಗಡೆನೇ ತೊಗೊಂಡು ಬಂದುಬಿಟ್ಟಿದ್ದಾರೆ. ಈಗ ಅಪ್ಪುನ ಕರ್ಕೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ಅವರು ಕೂಡ ಹೊರಟರು. 3:15 ಬಿಡುತ್ತೆ ಅಪ್ಪುಗೆ. ಹೋಗಿ ಕರ್ಕೊಂಬರ್ತಾರಂತೆ ಅವರೇನೆ. ಅಪ್ಪುನ ತುಂಬ ಕಡಿಮೆ ಅವರು ಸ್ಕೂಲ್ಗೆ ಹೋಗಿ ಕರ್ಕೊಂಬರೋದು, ಕರ್ಕೊಂಡು ಹೋಗಿ ಬಿಡೋದು ಎಲ್ಲ. ಬೆಳಗ್ಗೆ ಅವರು 6:45ಗೆ ಮನೆ ಬಿಟ್ಟರೆ ಅವ್ರು ಬರೋದೇ ಸಂಜೆ 7 ಗಂಟೆ 7:15 ಆಗೋಗ್ಬಿಡುತ್ತೆ. ಬಟ್ ಅವರೇ ಮನೆಯಲ್ಲಿದ್ದಾಗ ಅವ್ನು ಸ್ಕೂಲಿಗೆ ಹೋದರೆ ಅವರೇ ಕರ್ಕೊಂಡು ಬರ್ತಾರೆ. ಸೊ ಹೋಗಿದ್ದಾರೆ ಅವರೇನೆ ಕರ್ಕೊಂಬರೋದಕ್ಕೆ. ಇವಾಗ ನಾನು ಹೊಟ್ಟೆ ಹಸಿತಾ ಇದೆ ನನಗೆ, ಪಿಜ್ಜಾ ತಿಂದುಬಿಡ್ತೀನಿ. ಇನ್ನೇನು ಬರ್ತಾನೆ ಅವನು ಕೂಡ ಅಪ್ಪನು. ಸೊ ಅವರಿಬ್ಬರಿಗೆ ಸಪ್ರೇಟ್ ಇದೆ. ಸಂಜೆ ಇಸ್ಕಾನಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗ್ಬಿಟ್ಟು ಬರಬೇಕು. ನಾವು ಯಾವತ್ತೂ ಕೂಡ ಹೋಗೇ ಇಲ್ಲ ಇಸ್ಕಾನ್ ಟೆಂಪಲ್ಗೆ. ಅಂದರೆ ನಾನು ಹೋಗಿದ್ದೀನಿ, ನನ್ನ ಗಂಡ ಬಂದೇ ಇಲ್ಲ ಇಸ್ಕಾನಿಗೆ. ಹಾಗಾಗಿ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು
ಸಂಜೆ ಪ್ಲ್ಯಾನ್ ಮಾಡಿದ್ದೀವಿ ಹೋಗೋದಕ್ಕೆ. ಆ್ಯಂಡ್ ಪಿಜ್ಜಾ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬೆಡ್ ಮೇಲೆ ಕುತ್ಕೊಂಡು ತಿಂತಿದ್ದೀರಾ ಅಂತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಬೇಡಿ. ಸೀರಿಯಸ್ಲಿ ನನ್ನ ಕೈಲಿ ಆಗ್ತಿಲ್ಲ. ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡಿ ಏನೋ ಒಂಥರ ಇವತ್ತು ಜಾಸ್ತಿ ಟೈರ್ಡ್ ಫೀಲ್ ಆಗಿಬಿಟ್ಟಿದೆ. ಹಾಗಾಗಿ ಇಲ್ಲೇ ಕುತ್ಕೊಂಡು ಎಡಿಟ್ ಮಾಡ್ತಾಯಿದ್ದೆ ಅಲ್ವಾ ಅಂದ್ಬಿಟ್ಟು ಇಲ್ಲೇ ತೊಗೊಂಬಂದರು. ಮತ್ತು ನಾನು ಇದನ್ನು ತೊಗೊಂಡು ಕೆಳಗಡೆ ಹೋಗೋಕ್ಕಂತೂ ನನ್ನ ಕೈಲಿ ಶಕ್ತಿ ಇಲ್ಲ. ಸೊ ಇಲ್ಲೇ ಕುತ್ಕೊಂಡು ತಿಂದ್ಬಿಡ್ತೀನಿ ಪಿಜ್ಜಾನ. ಇದೇ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಬಿಸಿಯಾಗಿರೋದು ನಮಗೆ ಬೇಗ ಡೆಲಿವರ್ ಆಗಿರೋದು. ಯಾವಾಗಲೂ ಕೂಡ ಫುಲ್ಲು ತಣ್ಣಗೆ ಹೋಗ್ತಾಯಿತ್ತು. ನಾನು ಯಾವಾಗಲೂ ಅದನ್ನೇ ಹೇಳ್ತಿದ್ದೆ, ಅಲ್ಲೇ ಹೋಗ್ಬಿಟ್ಟು ತಿನ್ಕೊಂಬಂದ್ರೆ ಸರಿ, ಮನೆಗೆ ಆರ್ಡರ್ ಮಾಡಿ ತರಿಸಿದ್ರೆ ಫುಲ್ಲು ತಣ್ಣಗೆ ಹೋಗಿರುತ್ತೆ ಮತ್ತು ಟೇಸ್ಟಿ ಕೂಡ ಇರೋಲ್ಲ. ಆರೋದ್ರೆ ಇನ್ನೇನು ಚೆನ್ನಾಗಿರುತ್ತೆ ಪಿಜ್ಜಾ. ಸೊ ಇವತ್ತೇ ಫಾರ್ ದ ಫಸ್ಟ್ ಟೈಮ್ ತುಂಬ ಬಿಸಿ ಬಿಸಿಯಾಗಿ ಚೆನ್ನಾಗಿರೋದು. ಫ್ರೆಂಡ್ಸ್, ಇವಾಗ ಟೈಮ್ ಆಗಲೇ 6 ಗಂಟೆ ಆಗಿದೆ. ಇವಾಗ ನಾನು ಜೀವನ್ ಅಪ್ಪು 3 ಜನ ಕೂಡ ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ನಾನು ಇಸ್ಕಾನ್ಗೆ ಹೋಗಿದ್ದೀನಿ, ಬಟ್ ಜೀವನ್ ಹೋಗಿರಲಿಲ್ಲ, ಯಾವತ್ತೂ ಹೋಗೇ ಇಲ್ಲ ಅವರು. ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಾನು ಕರ್ಕೊಂಡು ಹೋಗ್ತಿಲ್ಲ, ಇವ್ರು ಕರ್ಕೊಂಡು ಹೋಗ್ತವ್ರೆ. ಸೊ ಹೋಗ್ತಾ ಇದ್ದೀವಿ, ಬನ್ನಿ. ಹಂಗೆ ನಮ್ಮ ತಾತನ ಮನೆಗೆ ಕೂಡ ಹೋಗ್ಬಿಟ್ಟು ನಮ್ಮ ತಾತನ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ನಮ್ಮ ತಾತಂಗೆ ಮೊನ್ನೆ ಆಕ್ಸಿಡೆಂಟ್ ಆಗಿದೆಯಂತೆ. ನನಗೆ ವಿಷಯ ಗೊತ್ತಿರಲಿಲ್ಲ. ನಿನ್ನೆ ಬೆಳಗ್ಗೆ ನನಗೆ ಉಷಾಕ ಹೇಳಿದ್ರು. ಸೊ ಹಾಗಾಗಿ ನೆನ್ನೆ ಫೋನ್ ಮಾಡಿ ನಾನು ಮಾತಾಡಿದೆ, ವಿಡಿಯೋ ಕಾಲೆಲ್ಲ ಮಾಡಿ. ಏನೂ ಆಗಿಲ್ಲ, ಚೆನ್ನಾಗಿದ್ದೀನಿ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನನಗೇನಂದರೆ ಒಂದ್ಸಲಿ ನೋಡ್ಕೊಂಬರೋಣ ಅಂತ ನಾನು ನೆನ್ನೆನೇ ಕೇಳಿದೆ. ಬಟ್ ಜೀವನ ನೆನ್ನೆ ಆಫೀಸಿಂದ ಬಂದಿದ್ದು ಲೇಟು ಮತ್ತು ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇವಾಗ ಹೇಗಿದ್ರು ಇಸ್ಕಾನ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ನಮ್ಮ ತಾತನ ಮನೆಗೆ ಹತ್ರನೇ ಆಗುತ್ತೆ. ಹಾಗಾಗಿ ಹೋಗಿ ನಮ್ಮ ತಾತನ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಪೂಜೆ ಕೂಡ ಆಯಿತು. ಸಂಜೆ ಜೀವನೇ ಪೂಜೆ ಮಾಡಿದ್ರು, ನಾನು ಬೆಳಗ್ಗೆ ಪೂಜೆ ಮಾಡಿದ್ದೆ. ಸೊ ಬನ್ನಿ ಇವಾಗ ಹೋಗೋಣ. ಸೊ ಇಸ್ಕಾನಿಗೆ ಬಂದ್ವಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಇಸ್ಕಾನಿಗೆ ಬರೋದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ಇವತ್ತು ಟ್ರಾಫಿಕ್ ಏನೂ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ವಿ. ಇವಾಗ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಮತ್ತು ಅಪ್ಪು ಒಟ್ಟಿಗೆ ಹೋಗ್ತೀವಿ. ಯೂಶ್ವಲಾಗಿ ದೇವಸ್ಥಾನಕ್ಕೆ ಹೋಗೋವಾಗ ನಾನು ಅವ್ನ ಕೈ ಹಿಡ್ಕೊಂಡು ಹೋಗ್ತೀನಿ. ಅವನೇನು ಗೊತ್ತಾ, ಫುಲ್ ಎಕ್ಸೈಟ್ಮೆಂಟಲ್ಲಿ ಕೈ ಬಿಡಿಸ್ಕೊಂಡ್ಬಿಟ್ಟು ಓಡ್ತಾ ಇರ್ತಾನೆ. ಬಟ್ ಇಲ್ಲಿ ಆ ಥರ ಆಗಿಬಿಟ್ರೆ ಆಮೇಲೆ ಕಷ್ಟ ಅಂದ್ಬಿಟ್ಟು ನಾನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಅವನು ಹೇಳ್ತಿದ್ದ, ಮಮ್ಮಿ ಇದು ಇಷ್ಟು ದೊಡ್ಡ ದೇವಸ್ಥಾನ ಮಮ್ಮಿ, ಎಷ್ಟು ಚೆನ್ನಾಗಿದೆ ಮಮ್ಮಿ ಅಂತ ಅಂದ್ಕೊಂಡು ಬರ್ತಾಯಿದ್ದ. ನನಗೇನು ಅಂತಂದರೆ ಇಲ್ಲಿ ನಮ್ಮ ಮನೆ ದೇವ್ರು ಕಂಪ್ಲೀಟಾಗಿ ಸಿಗುತ್ತೆ ನಮಗೆ. ಕೃಷ್ಣ ನರಸಿಂಹಸ್ವಾಮಿನೂ ಸಿಗುತ್ತೆ, ಹಾಗೆಯೇ ನಾನು ತುಂಬ ಇಷ್ಟಪಡೋ ವೆಂಕಟೇಶ್ವರ ದೇವ್ರ ದರ್ಶನ ಕೂಡ ಮಾಡ್ಬೋದು. ಸೊ ಎಲ್ಲನೂ ಕೂಡ ಸಿಗುತ್ತೆ ಅಲ್ವಾ ದೇವ್ರ ದರ್ಶನ ಅಂತ ಅಂದ್ಬಿಟ್ಟು ನಾನು ಜೀವನ್ ಇವತ್ತು ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದು. ಸೊ ಬನ್ನಿ, ಹಾಗೆ ನಿಮಗೂ ಕೂಡ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ನನಗೆ ತುಂಬ ನೆನಪಿರೋ ಹಾಗೆ ಸೆಕೆಂಡ್ ಪಿ ಯುನಲ್ಲಿ ನಾನು ನಮ್ಮ ತಾತನ ಮನೆಯಲ್ಲಿ ಇದ್ದೆ. ಆವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಕ್ಲಾಸ್ ಬಂಕ್ ಮಾಡಿ ಇಸ್ಕಾನ್ಗೆ ಬಂದಿದ್ವಿ. ಅದು ನನ್ನ ಫಸ್ಟ್ ಟೈಮ್ ಬಂಕ್ ಮಾಡಿ ಎಲ್ಲಾದರೂ ಹೋಗಿರೋದು ಅಂತಂದರೆ ಇಸ್ಕಾನಿಗೆ. ನಿಜವಾಗ್ಲೂ ಕೆಲವೊಂದಷ್ಟು ಕಾಲೇಜ್ ಮೆಮೊರೀಸ್ ಎಲ್ಲ ಮರೆಯೋದಕ್ಕಾಗಲ್ಲ. ನಾನು ಜೀವನ ಹತ್ರ ಅದನ್ನೇ ಹೇಳ್ಕೊಂಡು ಬಂದೆ. ನಾನು ಕಾಲೇಜ್ ಬಂಕ್ ಮಾಡಿ ಹೋಗಿರೋದು ಅಂತಂದರೆ ಇಸ್ಕಾನ್ ಟೆಂಪಲ್ಲಿಗೆ. ಸೊ ತುಂಬಾ ಚೆನ್ನಾಗಿತ್ತು. ಅವತ್ತಿನ ದಿನ ಏನಾಗಿತ್ತು ಅಂತಂದರೆ ನಮ್ಮ ಶಿವು ಮಾಮ ಇಸ್ಕಾನ್ ಟೆಂಪಲ್ನಿಂದ ಹೊರಗಡೆ ಬರೋವಾಗ ನಮ್ಮ ಶಿವಮಮ್ಮ ನಮ್ಮನ್ನು ನೋಡ್ಬಿಟ್ಟಿದ್ದಾರೆ. ಮನೆಗೆ ಹೋದ್ಮೇಲೆ ಇವತ್ತು ಕ್ಲಾಸಲ್ಲಿ ಏನೇನು ಮಾಡಿದ್ರು, ಏನು ಕ್ಲಾಸ್ ಇತ್ತು ಅಂತ ಅಂದ್ಬಿಟ್ಟು ಯಾವತ್ತೂ ಕೇಳ್ದಲ್ಲೇ ಇರೋರು ಅವತ್ತು ಕೇಳಿದ್ರು. ನಾನು ಇದ್ಯಾಕೆ ನಮ್ಮ ಮಾಮ ಯಾವತ್ತೂ ಕೇಳಿಲ್ವಲ್ಲ ಇವತ್ತು ಕೇಳ್ತವ್ರೆ ಅಂತ ಅಂದ್ಬಿಟ್ಟು, ಯಾಕೆ ಮಾಮ ಈ ಥರ ಕೇಳ್ತಿದ್ಯಲ್ಲ ಅಂತಂದರೆ, ಇಲ್ಲ ನೀನು ಹೇಳು ಏನೇನು ಮಾಡಿದ್ರು ಕ್ಲಾಸಲ್ಲಿ ಇವತ್ತು ಅಂತ ಅಂದರು. ನಾನು ಇಲ್ಲ ಮಾಮ ಬೈಬೇಡ, ಇವತ್ತು ಕ್ಲಾಸ್ ಬಂಕ್ ಮಾಡಿಬಿಟ್ಟು ನಾವು ಇಸ್ಕಾನಿಗೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ನಮ್ಮ ಮಾಮ ಸರಿ ಇದು ಓಕೆ, ಇನ್ನೊಂದು ಸತಿ ಹಂಗೆ ಮಾಡಬೇಡ, ಕ್ಲಾಸು ಮುಖ್ಯ, ಕ್ಲಾಸ್ಗೆ ಹೋಗಲೇಬೇಕು, ಆ ಥರ ಎಲ್ಲ ಕ್ಲಾಸ್ ಬಂಕ್ ಮಾಡಬಾರ್ದು ಅಂತೆಲ್ಲ ಹೇಳಿದ್ರು. ನಾನು ಪುಣ್ಯಕ್ಕೆ ನಮ್ಮ ಮಾಮ ಎಲ್ಲೋ ಬೈತಾರೆ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮಾಮ ಏನೂ ಬೈಲಿಲ್ಲ, ಈ ಥರ ಕೂಲಾಗಿ ಹೇಳಿದ್ರು. ಸೊ ಅದಾಗೆ ನೆನಪಾಯಿತು. ಇಸ್ಕಾನ್ ಟೆಂಪಲಿಗೆ ಬಂದಾಗ ಜೀವನ ಹತ್ರ ಅದನ್ನೇ ಮಾತಾಡಿಕೊಂಡು ಹೇಳ್ಕೊಂಡು ಬಂದೆ. ಸೊ ಇವಾಗ ನಾವು ಫಸ್ಟಿಗೆ ಬಂದು ನಮ್ಮ ನರಸಿಂಹಸ್ವಾಮಿನ ನೋಡೋದಕ್ಕೆ ಹೋಗ್ತಾಯಿದ್ದೀವಿ, ನಮ್ಮ ಮನೆ ದೇವರು. ಹಾಗೆಯೇ ಅಲ್ಲಿ ನನಗೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. 3-8 ಸಲ ಹರೇ ರಾಮ ಹರೇ ಕೃಷ್ಣ ದೇವ್ರ ದರ್ಶನ ಮಾಡೋದಕ್ಕೆ ಹೋಗ್ತೀವಿ. ಸೊ ನನಗೆ ತುಂಬ ಇಷ್ಟ ಅಂತಂದರೆ ನಿಮ್ಗೆ ಇಷ್ಟ ಏನೋ ಒಂಥರ ಕೃಷ್ಣ ರಾಮ ಅನ್ನೋ ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ನಾನು ನರಸಿಂಹಸ್ವಾಮಿ ಹತ್ರ ಏನೂ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ. ಹಾಗೆಯೇ ನೆಕ್ಸ್ಟ್ ಬಂದು ವೆಂಕಟೇಶ್ವರ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಿರ್ತೀವಲ್ವ. ಸೊ ಅಲ್ಲಿ ನನಗೆ ತುಂಬ ಚೆನ್ನಾಗಿ ಅನ್ಸೋದು ಏನು ಅಂತಂದರೆ, ಯೂಶ್ವಲಾಗಿ ನಾವು ಎಲ್ಲ ಕಡೆ ವೆಂಕಟೇಶ್ವರನ ತುಂಬ ಹೈಟಲ್ಲಿ ನೋಡ್ತೀವಿ, ಅಂದರೆ ತುಂಬ ದೊಡ್ಡದಿರುತ್ತೆ ವಿಗ್ರಹ. ಬಟ್ ಇಲ್ಲಿ ಇಸ್ಕಾನಲ್ಲಿ ತುಂಬ ಪುಟ್ಟಿಗೆ ಎಷ್ಟು ಕ್ಯೂಟಾಗಿದೆ ಅಂತ ಅನಿಸುತ್ತೆ. ನಿಜ ನೋಡೋದಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಅಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತಲೇ ತೊಗೊಂಡೆ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂತ. ಸೊ
ಸೊ ಈ ರೀತಿ ಹಾಗೆಯೇ ಅಲ್ಲಿ ಮೇಲೆ ಹೋಗ್ತಾ ಸ್ಟೆಪ್ಸ್ ಹತ್ರನೂ ಕೂಡ ಒಂದಷ್ಟು ಕೃಷ್ಣ ಸೇಯಿಂಗ್ಸ್ ಎಲ್ಲ ಹಾಕಿರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ಓದ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಕಂಪ್ಲೀಟ್ ದೇವಸ್ಥಾನದಲ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಹರೇ ರಾಮ ಹರೇ ಕೃಷ್ಣ ಹಾಕಿರ್ತಾರೆ. ಸೊ ಅದನ್ನು ಕೇಳಿಸ್ಕೊಂಡು ದೇವಸ್ಥಾನ ದರ್ಶನ ಮಾಡೋದಕ್ಕೇ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ನಾವು ನಿಜ ಇಸ್ಕಾನಿಗೆ ಬರೋ ಯೋಚನೆ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಹಾಗೆಯೇ ದೇವ್ರ ದರ್ಶನ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು. ಹಾಗೆಯೇ ಇವಾಗ ಹೊರಗಡೆ ಹೋಗೋವಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ. ಆಮೇಲೆ ಅಲ್ಲಿ ಭಗವದ್ಗೀತೆ ಆಗಿರ್ಬೋದು, ಅದಾದಮೇಲೆ ಒಂದಷ್ಟು ಮಕ್ಕಳಿಗೆ ಅಂತ ಡ್ರಾಯಿಂಗ್ ಬುಕ್ಸ್ ಆಗಿರ್ಬೋದು, ಆಮೇಲೆ ಕಲರಿಂಗ್ ಬುಕ್ಸ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಇಟ್ಟಿರ್ತಾರೆ. ಸೊ ಅಪ್ಪುಗೆ ಅಂತ ಒಂದು ಕಲರಿಂಗ್ ಬುಕ್ನ ತೊಗೊಂಡ್ವಿ. ಸೊ ಅಲ್ಲಿಂದ ನಾವು ಹೊರಟಿದ್ದು ನನ್ನ ತಂಗಿನ ಮೀಟ್ ಮಾಡೋದಕ್ಕೆ. ಅವಳು ಕೂಡ ಆಫೀಸಿಂದ ಬಂದು ನಮಗೋಸ್ಕರ ಕಾಯ್ತಾ ಇದ್ಲು ನಮ್ಮನ್ನು ಮೀಟ್ ಮಾಡಬೇಕು ಅಂತ. ಸೊ ಅವಳನ್ನ ಮೀಟ್ ಮಾಡೋದಕ್ಕೆ ಅಂತ ಹೋದ್ವಿ. ಅವಳು ಪಾನಿಪುರಿ ತಿನ್ನಬೇಕು ಬಾ ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು. ಆಮೇಲೆ ದೊಡ್ಡ ಆಂಜನೇಯ ದೇವಸ್ಥಾನ ಇದೆಯಲ್ಲ ಮಹಾಲಕ್ಷ್ಮಿ ಲೇಔಟಲ್ಲಿ, ಸೊ ಅದೇ ರೋಡಲ್ಲಿರೋವಂಥ ಒಂದು ಪಾನಿಪುರಿ ಅಂಗಡಿಗೆ ಹೋಗಿ ನಾವು ಪಾನಿಪುರಿನ ತಿಂದ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ನಾನು ಹೊರಟಿದ್ದೆ ನಮ್ಮ ಅಜ್ಜಿ ತಾತ ಮನೆಗೆ. ಸೊ ನಮ್ಮ ಅಜ್ಜಿ ತಾತ ಮನೆಗೆ ಹೋದ್ಮೇಲೆ ನನ್ನ ಮಗ ಅಂತೂ ರಕ್ಷು ತಂದಿರೋವಂತಹ ನಾಯಿ ಮರಿ ಅಂದರೆ ಬಬ್ಲು ಏನಿದೆ ಅದರ ಜೊತೆ ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದ. ಸೊ ಆ ಬಬ್ಲುಗೂ ಕೂಡ ಅಷ್ಟೇ ಅಪ್ಪು ಅಂದರೆ ತುಂಬ ಇಷ್ಟ ಅಂತ ಅನಿಸುತ್ತೆ. ಹೋಗಿ ಅಪ್ಪನ ನೆಕ್ತಾನೇ ಇತ್ತು. ಸೊ ತುಂಬ ಕ್ಯೂಟ್ ಅನ್ನಿಸ್ತಾ ಇತ್ತು. ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಅಪ್ಪುಗೂ ಕೂಡ ಅಷ್ಟೇ ಬಬ್ಲು ಅಂದರೆ ತುಂಬ ಇಷ್ಟ. ಅವ್ನಿಗಿವಾಗ ಅತ್ತೆ ಮನೆ ಅಂತ ಅಂದರೆ ಸಾಕು, ಅವ್ನಿಗೆ ಫಸ್ಟ್ ನೆನಪಾಗೋದೇ ಬಬ್ಲು. ಆಮೇಲೆ ಹೇಳ್ತಾನೆ ಇರ್ತಾನೆ, ಎವ್ರಿ ಸಂಡೇ ಬಂದ್ರೂ ಕೂಡ ಬಾ ಮಮ್ಮಿ ಹೋಗೋಣ, ಅತ್ತೆ ಮನೆಗೆ ಹೋಗೋಣ ಬಾ ಅಂತ ಹೇಳ್ತಾನೆ ಇರ್ತಾನೆ. ಸೊ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಹಾಗಾಗಿ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ ನಾನು. ಇವಾಗಲೇ ಕೊಡ್ಬಾರ್ದಂತ ಇನ್ನ ಮರಿಯೋದು 6 ತಿಂಗಳು 7 ತಿಂಗಳು ಅದು ಇವಾಗ ಹೋಗಿ ನಾನು ಮನುಷ್ಯ ಮತ್ತೆ ಪೆಡಿಗ್ರಿ ಇವಾಗ ಸ್ಟಾರ್ಟ್ ಮಾಡಿದ್ರು ಅದು ಖಾಲಿ ಆಯ್ತು. ಇವಾಗ ಮತ್ತೆ ಪೆಡಿಗ್ರಿ ಮತ್ತೆ ಬೆಲ್ಟು ಅದಕ್ಕೆ ಯಾವ ಮೂತಿ ಆಯಿಂಟ್ಮೆಂಟ್ ಎಲ್ಲ ಯಾರು ನನಗೆ ಐತಲ್ಲ ಒಂದು ದೊಡ್ಡದಾಗೈತೆ ಅಂತ. ಯಾರದು ಬಬ್ಲುನಾ? ಪೆಂಗ್ವಿನ್ ಇಲ್ಲಿ ಹತ್ರ ಹೋಗೋ, ನೀನು ದೂರ ಹೋಗ್ಬೇಡಪ್ಪ. ಇವಾಗ ಬಿಟ್ಟಿದ್ರಂತೂ ಒಂದು ರೌಂಡ್ ಹೋಗ್ತೇ. ಅಪ್ಪು ಅಂತೂ ಮೇಲ್ಗಡೆ ಬರಲೇ ಇಲ್ಲ ನಮ್ಮ ಅಜ್ಜಿ ತಾತನ ನೋಡೋದಕ್ಕೆ. ಫುಲ್ ಬಬ್ಲು ಜೊತೆನೇ ಆಟಾಡ್ಕೊಂಡಿದ್ದ. ಇನ್ನು ನಮ್ಮ ತಾತ ಹೋದಾಗ ಊಟ ಮಾಡ್ತಾಯಿದ್ರು. ಸೊ ಆಮೇಲೆ ಆಕ್ಸಿಡೆಂಟ್ ಏನಾಗಿದೆ ಅಂತ ಅಂದ್ಬಿಟ್ಟು ನಾನು ಕೂಡ ನೋಡಿದೆ. ಮಂಡಿ ಹತ್ರ ಕೈ ಹತ್ರ ಎಲ್ಲ ಫುಲ್ಲು ತರ್ಚಿರೋ ಗಾಯ ಆಗಿತ್ತು. ಸೊ ನೋಡಿ ತುಂಬಾ ಬೇಜಾರಾಯಿತು. ಆಮೇಲೆ ಹೀಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ತುಂಬ ಟೈಮ್ ಆಯಿತು, ಇನ್ನೂ ಸರಿ ನಾವು ಹೊರಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಮನೆಗೆ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಇವಾಗ ನಮ್ಮ ಅಜ್ಜಿ ಅರ್ಶಿನ ಕುಂಕುಮನ ಕೊಡ್ತಾಯಿದ್ದಾರೆ. ಹಾಗೆಯೇ ನಂಗೆ ತುಂಬಾ ಖುಷಿಯಾಯಿತು. ಫೈನಲಿ ಇವತ್ತಿನ ದಿನ ಏನೋ ಒಂಥರ ಚೆನ್ನಾಗಿತ್ತು. ನಾನು ನನ್ನ ಗಂಡನ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ಹಾಗೆಯೇ ಇವತ್ತಿನ ದಿನವೇ ಏನೋ ಒಂಥರ ನನಗೆ ತುಂಬ ಇಷ್ಟ ಆಯಿತು. ಇಸ್ಕಾನಿಗೆ ಬೇರೆ ಹೋಗಿದ್ವಿ, ನಮ್ಮ ಮನೆ ದೇವ್ರ ದರ್ಶನ ಬೇರೆ ಆಯಿತು. ಕೃಷ್ಣ ನರಸಿಂಹಸ್ವಾಮಿ, ನನ್ನ ಇಷ್ಟವಾದ ದೇವರು ವೆಂಕಟೇಶ್ವರ. ಸೊ ತುಂಬ ಏನೋ ಒಂಥರ ಚೆನ್ನಾಗಂತ ಅನ್ನಿಸ್ತು. ಸೊ ಇಷ್ಟ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.